ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಪರ್ಸನಲ್ ಕೆಲಸಕ್ಕೆಲ್ಲನೂ ನಿಮ್ಮನ್ನು ಅಪ್ಪಣೆ ತೊಗೊಂಡು ಹೋಗ್ಬೇಕಾ ಅಂತ ರಾಶಿಕಾ ಅವರು ಸಿಕ್ಕಾಪಟ್ಟೆ ಒಂದು ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಫನ್ನಾಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನಮ್ಮ ಮಂಜುಳಾ ಭಾಷಿಣಿ ಅವರು, ಏನೋ ಫನ್ ಮಾಡೋಣ ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ರಾಶಿಕಾ ಮೇಲೆ ಹೇಳುವಂಥದ್ದು ಈ ಹುಡುಗಿ ಪದೇ ಪದೇ ಬಾತ್ರೂಮ್ ಅಂತ ಇರುತ್ತೆ ಅಂತ. ಸೊ ಅದನ್ನ ಸೀರಿಯಸ್ ಆಗಿ ತೊಗೊಂಡಂತಹ ನಮ್ಮ ಅಸುರಾಧಿಪತಿ ಅವರು, ಸೊ ಇನ್ನು ಮುಂದೆ ಬಾತ್ರೂಮ್ ಹೋಗಬೇಕು ಅಂದ್ರೆ ನನ್ನ ಅಪ್ಪಣೆ ಇಲ್ಲದೆ ಹೋಗಂಗಿಲ್ಲ, ಅಪ್ಪಣೆ ತೊಗೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿ ರೊಚ್ಚಿಗೆದ್ದಂತಹ ರಾಶಿಕಾ ಅವರು ಪರ್ಸನಲ್ ಕೆಲಸಗಳಿಗೆಲ್ಲ ನಿಮ್ಮ ಅಪ್ಪಣೆ ಬೇಕಾ ಅನ್ನೋ ರೀತಿಯಲ್ಲಿ ರೊಚ್ಚಿಗೆಳ್ತಾರೆ. ಈ ಕಡೆಯಿಂದ ಖುಷಿಯಾಗಿರುವಂಥ ಅಶ್ವಿನಿ ಗೌಡ ಅವರು ಚಪ್ಪಾಳೆ ತಡ್ತಾರೆ. ಅಶ್ವಿನಿ ಗೌಡ ಆ್ಯಂಡ್ ನಮ್ಮ ಜಾಹ್ನವಿ ಅವರು, ಬಿಕಾಸ್ ಇವರಿಬ್ಬರು ಕೂಡ ಆಲ್ರೆಡಿ ದಂಗೆ ಎದ್ದಿದ್ದಾರೆ ಅಸುರಾಧಿಪತಿ ವಿರುದ್ಧ. ಸೊ ಅವ್ರ ವಿರುದ್ಧ ಯಾರಾದರೂ ದಂಗೆ ಎದ್ಬಿಟ್ರೆ ಸೊ ಇವ್ರಿಗೆ ಖುಷಿ ಆಗ್ಬಿಡುತ್ತೆ, ಚಪ್ಪಾಳೆ ತಟ್ಬಿಡ್ತಾರೆ. ಸೊ ಅಲ್ಲಿ ಅಗೇನ್ ಶುರು ಆಗುವಂಥದ್ದು ಕಿತ್ತಾಟ ಮಂಜುಳಾ ಭಾಷಿಣಿ ಆ್ಯಂಡ್ ರಾಶಿಕಾ ಅವರ ಮಧ್ಯೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವರಿಬ್ಬರು ಕಿತ್ತಾಟ ನೋಡಿ ಇಲ್ಲಿ ಇವರಿಬ್ಬರಿಗೂ ಕೂಡ ಫುಲ್ ಖುಷಿ. ಅಶ್ವಿನಿ ಗೌಡ ಹೇಳುವಂಥದ್ದು ಜಾಹ್ನವಿ ಅವರಿಗೆ, ನೋಡು ಅವರಿಬ್ಬರು ಮಧ್ಯೆ ಕಿತ್ಕೊಂಡ್ಬಿಡ್ತು ಅಂತ. ಏನು ಕಿತ್ಕೊಂಡು ಸಂಬಂಧ ಕಿತ್ಕೊಂತ ಅಂತ. ಸೊ ಖುಷಿ ಆಗ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ಅಶ್ವಿನಿ ಗೌಡ ಆ್ಯಂಡ್ ಜಾಹ್ನವಿ ಅವರು. ಅಗೇನ್ ಇವರಿಬ್ಬರು ಜೋಡಿಯಾದಂತಹ ರಾಶಿಕಾ ಆ್ಯಂಡ್ ಮಂಜು ಭಾಷಿಣಿ ಅವರು ಕೂಡ ಇಬ್ಬರು ಕಿತ್ತಾಡ್ತಾ ಇದ್ರು. ಸೊ ಇದು ಅವ್ರವ್ರ ಮಧ್ಯೆನೇ ಕಿತ್ತಾಟಗಳು ಬೇಕಾ ಅಂತ ಅನ್ಸುತ್ತೆ. ಮಂಜುಳಾ ಭಾಷಿಣಿ ಅವ್ರು ಏನು ಮಾಡಿದ್ರು ಕೂಡ ಅದು ಯಾಕೋ ಸೀರಿಯಸ್ ಆಗಿ ಆಯ್ತಾ ಇದೆ. ಸ್ವಲ್ಪ ದಿನ ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಬೆಟರ್ ಅಂತ ನನಗನ್ಸುತ್ತೆ. ಸೊ ಬೆಳಿಗ್ಗೆ ನೋಡಿದ್ರೆ ರಕ್ಷಿತಾ ಫುಲ್ ರೊಚ್ಚಿಗೆದ್ದಿದ್ರು. ಸೊ ಜಂಟಿ ಅವ್ರದ್ದು ಕೆಳಗಡೆ ಇದ್ದಂಥವ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋವಂಥದ್ದು ಮೇ ಬಿ ಅವರು ಮಂಜುಳಾ ಭಾಷಿಣಿ ಆ ಥರ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಕೆಲವು ಮಾತುಗಳನ್ನು ಅವರು ಅನವಶ್ಯಕವಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಮೊನ್ನೆ ಜಗಳದಲ್ಲೂ ಕೂಡ ಅದೇ ಮುಖ್ಯ ಕಾರಣ ಆಗಿರೋವಂಥದ್ದು. ಸೊ ಏನೋ ಒಂದು ಮಾಡಬೇಕು ಅಂತ ಹೋದರು, ಸೊ ಅದು ಫುಲ್ ಸೀರಿಯಸ್ ಆಗಿ ಹೊಂಟೋಯ್ತು. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಮಂಜುಳಾ ಭಾಷಿಣಿ ಅವರು ಅಂತ ಅನಿಸುತ್ತೆ. ಸೊ ಬೆಳಿಗ್ಗೆ ಕೂಡ ಅಷ್ಟೇ, ಬೆಳಿಗ್ಗೆ ಪ್ರೋಮೋದಲ್ಲಿ ಪ್ಯಾನ್ ತೊಗೊಂಡೋಗಿ ಮುಖದ ಮೇಲೆ ಎಸೆಯೋಕ್ಕೆಲ್ಲ ಹೋಗಿದ್ರು. ಬಟ್ ಕೆಲವೊಂದು ಸೀರಿಯಸ್ನೆಸ್ ವಿಷಯಗಳನ್ನು ಸೊ ಅಷ್ಟೇ ಸೀರಿಯಸ್ ಆಗಿ ತೊಗೊಬೇಕು ಅಂತ ನನಗನ್ಸುತ್ತೆ. ಫನ್ನಾಗಿ ಮಾಡುವಂಥದ್ದನ್ನ ಫನ್ನಾಗಿ ಮಾಡಬೇಕು. ಬಟ್ ಕೆಲವು ವಿಷಯಗಳಿಗೆ ಸೊ ಸ್ವಲ್ಪ ನೋಡಿಕೊಂಡು ಮಾತಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪ್ರೋಮೋದಲ್ಲಿ? ಅಷ್ಟೇನೆ ಹೇಳೋವಂಥ ಒಂದು ಪ್ರೋಮೋ ಅಲ್ಲ, ಅನಲೈಸ್ ಮಾಡುವಂಥದ್ದಲ್ಲ ಏನು ಅಂತ ಹೇಳಬೇಕು. ಯಾಕಂದರೆ ಇದರಲ್ಲಿ ಏನು ಟಾಸ್ಕು ಇಲ್ಲ, ಏನೂ ಇಲ್ಲ, ಅನಲೈಸ್ ಮಾಡಲಿಕ್ಕೆ ಏನಿಲ್ಲ, ಇದೇ ಕಿತ್ತಾಟಗಳೇ ಮಾಡ್ತಿದ್ದಾರೆ. ಸೊ ಬಿಗ್ ಬಾಸ್ ಅವರು ಕೂಡ ಅಷ್ಟೇ, ಅವ್ರ ಹತ್ರ ಏನು ಕಂಟೆಂಟ್ ಅಂತ ಕಾಣಿಸ್ತಾ ಇಲ್ಲ. ಸೊ 11 ಸೀಸನ್ನೇ ಬೇರೆ, ನನ್ನ ಮಗಂದು ಈ ಸೀಸನ್ನೇ ಬೇರೆ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ನನ್ನ ಮಗಂದು ಈ ಸೀಸನ್ ಬೇರೆನೇ ಇದೆ ಗುಡು. ಯಾಕಂದರೆ ಟಾಸ್ಕ್ಗಳು ಬರ್ತಾ ಇಲ್ಲ, ಬಿಗ್ ಬಾಸ್ ಬೇರೆ ಬಂದಾಗ ಹೋಗೈತೆ. ಎಲಿಮಿನೇಷನ್ ಆಗಿರೋರನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಸೊ ಆ ಹುಡುಗಿ ಬಂದು ಎಲ್ಲರೂ ಹೊರಗೆ ಹಾಕ್ತೀನಿ ಅಂತ ಅಂತಾರೆ. ಸೊ ಒಂದು ರೀತಿಯಲ್ಲಿ ಆ ಹುಡುಗಿ ಹೇಳ್ದಂಗೆ ಆಗುತ್ತೆ, ರಕ್ಷಿತಾ ಹೇಳ್ದಂಗೆ. ಸೊ ಬಿಗ್ ಬಾಸ್ ಸುದೀಪ್ ಸರ್ ಕೇಳಿದಾಗ ವೀಕೆಂಡ್ ಎಪಿಸೋಡಲ್ಲಿ, ಸೊ ಯಾರನ್ನಾದ್ರು ಹೊರಗಡೆ ಹಾಕ್ತೀನಿ, ಇಡೀ ಮನೆ ಹೊರಗೆ ಹಾಕ್ತೀನಿ ಅಂತಂದರು. ಅದೇ ರೀತಿಯಲ್ಲಿ ಇಡೀ ಮನೆಯೇ ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಬಂದುಬಿಟ್ಟವ್ರು. ಇವಾಗ ಮತ್ತೆ ಯಾವಾಗ ಸೇರ್ಕೊಂತಾರೋ ಗೊತ್ತಿಲ್ಲ. ಮಿನಿಮಮ್ 1 ವಾರ ಅಂತೂ ಆಗೇ ಆಗುತ್ತೆ. 1 ವಾರ ಆದಮೇಲೆ ಮೇ ಬಿ ರಿಕ್ವೆಸ್ಟ್ ಮಾಡಿಕೊಂಡು ಕೋರ್ಟ್ ಏನಾದರೂ ಸೊ ಇವರು ಮಾಡಲಿ ಅನ್ನೋದಕ್ಕೋಸ್ಕರ ಏನಾದರೂ ಅನುಮತಿ ಕೊಟ್ಟರೆ ಶುರು ಆಗುತ್ತೆ. ಇಲ್ಲ ಅಂತಂದರೆ ಇದು ಸಾಲ್ವ್ ಆಗಂಟ 15 ದಿನ ಅಂತ ಆಲ್ರೆಡಿ ಇವಾಗ ಹೇಳಿದ್ದಾರೆ. ಮಿನಿಮಮ್ 15 ದಿನ ಸ್ಟಾಪ್ ಆಗುತ್ತೆ ಅಂತ. ನನ್ನ ಪ್ರಕಾರ ಮಿನಿಮಮ್ ಅಂದರೂ 1 ವಾರ ಅಂತೂ ಖಂಡಿತವಾಗ್ಲೂ ಸ್ಟಾಪ್ ಆಗೇ ಆಗುತ್ತೆ. ಇವ್ರ ಹತ್ರ ಏನೇನು ಕಂಟೆಂಟ್ ಇದೆ ಸೊ ಅದನ್ನೆಲ್ಲನೂ ತಂದು ತುಂಬ್ತಾ ಇರ್ತಾರೆ ಇವಾಗ ಕಿತ್ತಾಟಗಳನ್ನು. ನೋಡೋಣ, ಒಟ್ಟಿನಲ್ಲಿ 1 ವಾರ ಫಿಲ್ ಮಾಡಬೇಕಲ್ಲ ಎಪಿಸೋಡು. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಸದ್ಯಕ್ಕೆ ಹೇಳಿದ್ರಷ್ಟೇ. ಮುಂದಿನ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.